ವರದಿಯು ನಿಜಕ್ಕೂ ಮನಸ್ಸಿಗೆ ಮುದ ನೀಡುವಂತಿದೆ. ಸಾಮಾನ್ಯವಾಗಿ ಖಾಕಿ ಸಮವಸ್ತ್ರ ಅಂದ ಕೂಡಲೇ ಶಿಸ್ತು ಮತ್ತು ಕಠಿಣತೆ ನೆನಪಾಗುತ್ತದೆ. ಆದರೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮತ್ತು ಅವರ ಪತ್ನಿಯವರ ಈ ಕಾರ್ಯ ಖಾಕಿ ಒಳಗೂ ಒಂದು ಮೃದುವಾದ ಹೃದಯವಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗುವ ಪಾದಯಾತ್ರಿಗಳಿಗೆ ಬಿಸಿಲಿನಲ್ಲಿ ನೆರವಾಗುವುದು ಕೇವಲ ದಾನವಲ್ಲ, ಅದು ದೊಡ್ಡ ಮಾನವೀಯ ಸೇವೆ. ಇಂತಹ ಘಟನೆಗಳು ಸಾರ್ವಜನಿಕರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಈ ಘಟನೆಯ ಮುಖ್ಯಾಂಶಗಳು: ಅಧಿಕಾರಕ್ಕಿಂತ ಸೇವೆ ಮಿಗಿಲು. ಉನ್ನತ ಹುದ್ದೆಯಲ್ಲಿದ್ದರೂ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ರಸ್ತೆಯಲ್ಲಿ ನಿಂತು ಭಕ್ತರಿಗೆ ಆಹಾರ ವಿತರಿಸಿದ್ದು ಅವರ ಸರಳತೆಯನ್ನು ಎತ್ತಿ ತೋರಿಸುತ್ತದೆ. ಮಾನವೀಯ ಮುಖ. ಪೊಲೀಸ್ ಇಲಾಖೆಯ ಬಗ್ಗೆ ಜನರಲ್ಲಿರುವ ಭಯವನ್ನು ಹೋಗಲಾಡಿಸಿ ಗೌರವ ಮತ್ತು ಪ್ರೀತಿ ಮೂಡುವಂತೆ ಈ ದಂಪತಿ ಮಾಡಿದ್ದಾರೆ. ಪಾದಯಾತ್ರಿಗಳಿಗೆ ಆಸರೆ. ನೂರಾರು ಮೈಲಿ ನಡೆಯುವ ಭಕ್ತರಿಗೆ ಇಂತಹ ಅಲ್ಪಾಹಾರ ಮತ್ತು ಹಣ್ಣು ಹಂಪಲುಗಳು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಪ್ರೋತ್ಸಾಹ ನೀಡುತ್ತವೆ. ಇಂತಹ ಸಮಾಜಮುಖಿ ಕಾರ್ಯಗಳು ಇತರ ಅಧಿಕಾರಿಗಳಿಗೂ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ. ಸಿದ್ಧಾರ್ಥ ಗೋಯಲ್ ದಂಪತಿಯ ಈ ಸೇವಾ ಕಾರ್ಯಕ್ಕೆ ಒಂದು ದೊಡ್ಡ ಸಲ್ಯೂಟ್.